ಒಂದ್ 5 ನಿಮಿಷ ಮಕ್ಕಬೇಕು ಅಂದ್ರೆ ನಿದ್ದೆ ಬರಂಗಿಲ್ಲ. ಏನಾರ ಕೆಲಸ ಹುಡುಕಿ ಮಾಡು ಮುಂದೆ ನಿದ್ದೆ ಬರ್ತದ ನೋಡು. ಹೋ, ನಿದ್ದೆ ಬರಾಕುಂತಲ್ಲ. ಓಲಿ ಬಿಡು, ಈಗ ಏನಾರ ಮಕ್ಕೊಂಡ್ರ ಮತ್ತ ರಾತ್ರಿ ನಿದ್ದೆ ಹತ್ತುದಿಲ್ಲ. ಓಲಿ ಬಿಡು, ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತಾನೆ. ಅಣ್ಣ ಚೈತ್ರ, ಬಾರ್ವಾ. ಭಾಳ ಕೆಟ್ಟ ಬ್ಯಾಸರ ಬರಾಕುಂತತ್ ನೋಡ್ ನನಗರ. ಅದಕ್ಕ ಹೊಲದ ಕಡೆ ಹೊಂಟಿದ್ದೆ, ಬರ್ತೀನ? ಹಂಗ ಹೊಲ ನೋಡ್ದಂಗ ಆಕತಿ. ಅಣ್ಣ ನಾನು ಹೊಲದ ಕಡೆ ಬರ್ಬೇಕು ಅಂತೀನಿ ಬಿಡ ಅಣ್ಣ. ಆದ್ರೆ ಏನ್ ಮಾಡ್ಬೇಕು, ಅತ್ತಿಗೆಮ್ಮ ಒಬ್ಬಕ್ಕೆ ಹಾಕಳಲ್ಲ, ಹಬ್ಬದಾಗ ಕೆಲಸನೂ ಜಾಸ್ತಿ ಇರ್ತಾವು ಅಂತ ಅತ್ತಿಗೆಮ್ಮನ ಕೈ ಕೂಡ ಕೆಲಸ ಮಾಡಿ ಮಾಡಿ ಕಾಲು ಇಂಬ್ಡಿ ಜಾಗ್ ನೋವಣ. ಕಂಡ ಬಟ್ಟಿ ನೋವ ಕುಂತಾವು. ಇಲ್ಲಂದ್ರೆ ಬರ್ತೀನಪ್ಪ. ಕಾಲ್ ನೋವು ಅಂತಿ ನಿಂತ ಮಾತಾಡ್ತಿಯಲ್ವಾ? ಕುಂತ್ಕ, ಏನಾಕೈತಿ? ಬ್ಯಾಸತ್ತು ತವ್ರ ಮನಿಗೆ ಬಂದಿರ್ತಿ, ಕೆಲಸ ಮಾಡ್ಬೇಕನು? ಅಣ್ಣ ನೀನಂತ ಅಣ್ಣ ಸಿಗಾಕ ನಾ ಪುಣ್ಯ ಮಾಡಿನಣ್ಣ, ನಿಜವಾಗ್ಲೂ ಪುಣ್ಯ ಮಾಡಿನಿ. ಹಂಗಂತ ಅತ್ತಿಗೆಮ್ಮ ಕೆಟ್ಟಕ್ಕಿ ಅಂತ ಹೇಳಂಗಿಲ್ಲ, ಆದ್ರೂ ಬಾಯಿ ಮುಂದಲ್ಲಣ್ಣ. ಓಲಿ ಬಿಡಣ, ಹೆಂಡತಿ ಬಗ್ಗೆ ಹೇಳಿದ್ರೆ ನಿಂಗೂ ಸಿಟ್ಟು ಬರ್ತತಿ. ಅದು ಓಲಿ ಬಿಡು. ಆದ್ರೂ ಉಂಡಿ ಕಟ್ಟು ಮುಂದೆ ಈ ಕೈ ಸುಟ್ಟು ಬಿಡ್ತು ನೋಡ ಅಣ್ಣ. ಬಿಸಿ ಬಿಸಿ ಬೆಲ್ಲದ ಪಾಕ ಕೈ ಮೇಲೆನ ಬಿದ್ಬಿಡ್ತು. ಅಯ್ಯೋ ಹೌದಲ್ವಾ ತಂಗಿ, ಕೈ ಮೇಲೆ ಪಪ್ಪುಟ್ಲಿನ ಆಗೈತಲ್ಲ, ನೀರಿನ ಗುಳ್ಳೆ ಆಗೈತೆ ನೋಡಲಿ. ನೋವಾ ಕುಂತತ ಏನ? ಓಲಿ ಬಿಡಣ, ಉಂಡಿ ಕಟ್ಬೇಕಲ್ಲಪ್ಪ. ಅವನ್ ಕೈಲೇನೂ ಆಗಂಗಿಲ್ಲ. ನಾ ಬಂದ್ ಹಂಗ ಕುಂತು ತಿಂದು ಹೋಗಕ್ ಹಾಕೋತನು, ಅದಕ್ಕ ಮಾಡಿದ್ದು. ಅಲ್ಲವಾ ತಂಗಿ, ಕೈಯಾಗ ಕಾಜಿನ ಬಳಿಯಾರ ಹಾಕಬೇಕಿಲ್ಲ? ಚಂದ ಅನ್ನಿಸ್ತಾವನ ಕೈ ನೋಡಲಿ, ಹೆಂಗ್ ಕಾಣಕುಂತವು? ಏನ್ ಬಿಡಣ್ಣ, ಬರೇ ಕಾಜಿನ ಬಳಿ ಹಾಕೊಂಡ್ರ ಊರ್ ಮಂದಿ ನೋಡಿ ಆಡ್ಕೊಂಡು ನಗಂಗಿಲ್ಲನೋ? ಎಂತ ದೊಡ್ಡ ಮಂತನದ ಮಗಳು ಎಂತ ದೊಡ್ಡ ಮನಿಗ ಮದುವೆ ಆಗಿ ಹೋಗ್ಯಾಳ, ಈಗ ನೋಡ್ ಕಾಜಿನ ಬಳಿ ಹಾಕೊಂಡಾಳ ಅಂತ ಅನ್ಗಿಸ್ತಾರಲ್ಲ. ಅದಕ್ಕ ಕೈ ನೋವಾಗೈತಿ, ಅದಕ್ಕ ಹಾಕೊಂಡಿಲ್ಲ ಅಂತ ಹೇಳಿ ಹಂಗ ಓಡಾಡಕ್ ಕುಂತಾನಿ. ಅಣ್ಣ ನಿಂಗ ಗೊತ್ತು, ನಾನು ಸಣ್ಣಕ್ಕಿದ್ದಾಗಿದ್ದನು ಅಪ್ಪ ನನ್ ಕೈಗ ಬಂಗಾರದ ಬಳಿನ ಹಾಕ್ಯಾನ. ಹೌದೌದು, ಹಾಕ್ಯಾನ. ಏನು ಮಾಡ್ಬೇಕು, ನೀನು ಮದ್ವೆಯಾಗಿ ಮಾಡಿಸ್ಕೊಟ್ಟಿ ಬಿಡು, ಇಲ್ಲ ನಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕು, ನಮ್ಮ ಮನೆಯವರು ಅದು ಏನೋ ಒಂದು ಏನೋ ಆಗಿ ಲಾಸ್ ಆಗಿ ಒತ್ತಿಗಿಟ್ಬಿಟ್ಟಾರ. ಅದಕ್ಕ ನೋಡು ಬಳಿ ಇಲ್ಲ. ಅಯ್ಯೋ ನನ್ನ ತಂಗಿ, ಯವ್ವ ದೇವ್ರು ಕೊಟ್ಟ ತಂಗಿ ಯವ್ವ, ನೀ ಅಳಬೇಡ, ಬ್ಯಾಸರ ಅಂತೂ ಮಾಡ್ಕೋಬೇಡ. ಇವತ್ತ ಹಬ್ಬ ಐತಿ, ಸುಮ್ಮನಿರು. ನಾಳೆ ಏನ ಹಬ್ಬ ಇವತ್ತಿಗ ಮುಗೀತು. ನಾಳೆ ಬೆಳಿಗ್ಗೆನ ಏನ ಬಂಗಾರದ ಅಂಗಡಿಗೆ ಹೋಗುನು, ಹೋಗಿ ನಿಂಗೆ ಒಂದ್ ಜೋಡಿ ಪಾಟ್ಲಿ ಬಿಲ್ವಾರ ಮಾಡಿಸ್ಕೊಡ್ತಾನೆ. ಏನ ಚಂದಗೆ ಹಾಕರವ, ಕಾಜಿನ ಬಳಿಯಾಗ ಸೇರಿಸಿ ಹಾಕ. ಏನ ಅಣ್ಣ ಅದ್ಗೆ ಮಗ ಗೊತ್ತಾದ್ರೆ ಸುಮ್ಮನೆ ನೀನು ಹಾಕಿ ಜಗಳ ಮಾಡ್ತೀರಿ. ಗೊತ್ತಾದ್ರ ಒಂದ್ 2 ದಿನ ಬೈತಾಳ, ಆಮೇಲೆ ಯಾಕೆ ಬೈತಾಳ? ಅಯ್ಯೋ ಈಗ ನಂದು LIC ರೊಕ್ಕ ಬರಾಕುಂತತಿ, ಅದ್ರಾಗಿಂದು ಒಂದ್ 6 ಲಕ್ಷ ರೂಪಾಯಿದ ಬಳಿ ನಿಂಗೆ ಮಾಡಿಸ್ಕೊಟ್ಟು ಬಿಡ್ತಾನೆ. ಏನ 6 ಲಕ್ಷ ರೂಪಾಯಿ ಬಳಿನ? ಅಯ್ಯೋ ನನ್ನ ತಂಗಿ, ನಿನ್ಕಿಂತ ಹೆಚ್ಚಿಂದನು. ಏನ ನಾನು ಈ ಸಲ ನಿಂಗ ರಾಕಿ ಬೆಳ್ಳಿದ ಕೊಡ್ತೀನಣ್ಣ. ಬೆಳ್ಳಿ ರಾಕಿ ಹಾಕೋರ ಕೈಯಾಗ. ಆತವಾ ತಂಗಿ, ನೀನು ಬೆಳ್ಳಿದರ ಕಟ್ಟು, ಒಂದ್ ದಾರನಾರ ಕಟ್ಟು, ನಂಗೆ ಖುಷಿ ನೋಡ್ವಾ. ಅಲ್ಲ ನನ್ನ ಗಂಡಗ ಸುಮಾನ್ ಲಗ್ನಕ್ಕ ಒಂದ್ 2 ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ರಿ, ಮುಂದೆ ಎದಕ್ಕರ ಅದ ಉಪಯೋಗ ಆಕೈತಿ ಅಂತ ಹೇಳಿದ್ರ ಎಲ್ಲಿಲ್ಲ ರೊಕ್ಕಿಲ್ಲ. ಮಾಲ್ ಹಾಕಿಸ್ಬೇಕು, ಗೊಬ್ಬರ ತರಿಸ್ಬೇಕು, ಬೀಜ ಬಿತ್ತಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅಯ್ಯೋಯ್ಯೋ ನೋಡ್ಬಾರ್ದು, ಅಷ್ಟೆಲ್ಲ ಖರ್ಚು ಹೇಳ್ತಾರ. ತಂಗಿಗ ಕೈಯಾಗ ಬಳಿ ಇಲ್ಲಂತ, LIC ರೊಕ್ಕ ಬರ್ತಾವಂತ, ಮಾಡಿಸ್ಕೊಟ್ಟು ಬಿಡ್ತಾರಂತ. ಅಯ್ಯೋ ದೇವ್ರಿ, ಅಲ್ಲ ಅದು ಬಂಗಾರದ ಬಳಿ, ಅದು ಏನ್ ತುಸ ರೊಕ್ಕನ ಆಕೈತಿ? ಅಲ್ಲ ನನ್ನ ಮುಂದೆ ಈಕಿ ಆಟ ನಡೀತತನ? ಅಲ್ಲ ಪಾಪ, ದೇವ್ರಂತ ಗಂಡದನ, ಸುಳ್ಳು ಹೇಳ್ಬಾರ್ದು. ನಮ್ಮ ನಾದ್ನಿ ಗಂಡ ದೇವ್ರಂತ ಗಂಡ. ಅಂತ ಗಂಡ ಅಪರೂಪಕ್ಕೊಬ್ಬ. ಅವಾಗ ಹೋಗಿ ಹೋಗಿ ಹೆಂಡತಿ ಬಳಿನ ಒತ್ತಿಗಿಡ್ತಾನ, ಬಂಗಾರದ ಬಳಿನ. ಇದನ್ನ ಮಾತ್ರ ನಾನ್ ನಂಬಂಗಿಲ್ಲ. ಇದೆಲ್ಲ ನಾಟಕ, ಸಂಚು ಇದು. ಹೆಂಗ್ರ ಮಾಡಿ ಇದನ್ನ ಬೈಲಿಗೆ ಎಳಿತೀನಿ ನಾನು ಮಾತ್ರ ಈ ಚೈತ್ರನ ಹಂಗ ಬಿಡಂಗಿಲ್ಲ. ಏನ ಅದು ಬಂಗಾರದ ಬಳಿ ಬೇಕಂದ್ರ ಶುಕ್ರವಾರ ತಗೊಂಬರುನು. ಶುಕ್ರವಾರ ನಾನು ಮನಿ ಮಹಾಲಕ್ಷ್ಮಿ ಅಲ್ಲ, ನಂಗೆ ಬಂಗಾರದ ಬಳಿ ಕೊಡಿಸು. ಏನ ಹಾಕೊಂಡು ಮಿಂಚ್ತಾನ ನಾನು. ಆದ್ರೆ ನನ್ನ ಮಗ ಬರ್ತಾನಣ್ಣ ನಾಳೆ, ಸುಮಾರು ನೋಡ್ಕೊಂಡು ಹೋಗಾಕ ನಾಳೆ ಬಾ ಅಂದನಿ. ಇಬ್ರಿಗೂ ಮನ್ಸಿಗೆ ಬಂತಂದ್ರ 5 ತಿಂಗಳ ಮದುವೆ ಮಾಡಿ ಮುಗಿಸ್ಬಿಡುನು. ಏನಂತೀಯಣ್ಣ, ನಾನು ನೀನು ಬೀಗ ಬಿಕ್ತಿನೂ ಆಗ್ಬಿಡ್ತೀವಿ. ನಾನು ಅವಾಗ ತವರ ಮನೆ ಇದು ಬೀಗರ ಮನೆ, ಬೀಗರ ಮನೆ ಇದು ತವರ ಮನೆ. ಅಣ್ಣ ತಂಗಿ ಈಗ ಬೀಗ ಬೀಗುತಿ, ಅತ್ತಲ ಬಂದು ಇತ್ತಲವಾಗಿ, ಇತ್ತಲ ಬಂದು ಅತ್ತಲವಾಗಿ, ಆ ಕಳಿ ನಂಗಳ ಗೋಕುಲವಮ್ಮ ಅಂತ ಆಡಾಡ್ಬೋದೇಣ್ಣ. ನೀನಣ್ಣ, ನಾ ತಂಗಿ. ನೀನ್ ಶಿವರಾಜಕುಮಾರ್ ಇದ್ದಂಗ, ನಾನ್ ರಾಧಿಕಾ ಇದ್ದಂಗ. ಹೌದಿಲ್ಲ ಅಣ್ಣ? ಅಯ್ಯೋಯ್ಯೋ ಇದ್ರ ಏನಾಯ್ತ್ಲಿ? ಅಲ್ಲ ಹಬ್ಬದಾಗ ಜಗಳ ಮಾಡಬಾರ್ದು ಅಂತ ಸುಮ್ಮನದಿ ನಾನು. ಇಲ್ಲಂದ್ರ ಬಾಯಿ ಬಂದಂಗ ಮಾತಾಡ್ಬಿಡ್ತಿದ್ದೆ. ಬಂಗಾರದ ಬಳಿ ಮೇಲೆ ಕಣ್ಣಿಟ್ಟಾಳ ಓಕೆ, ಆದ್ರೆ ನನ್ನ ಮಗಳ ಮೇಲಿನ ಕಣ್ಣಿಟ್ಬಿಟ್ಟಾಳ ಇಲ್ಲಿಕಿ. ಅಲ್ಲ ಮಾತಿಗೆ ಅಂತಿರ್ಬೋದು ಬಿಡು, ಬ್ಯಾಡ ಅಂದ್ರೆ ಬಿಡ್ತಾಳ ಅಂದ್ರ ಇದೇನಿದು ಬೀಗ ಬಿಗುತಿ ಅನ್ಕೊಂತ ಕುಂತಾಳಲ್ಲ. ಇಲ್ಲಪ್ಪ, ನನ್ನ ಮಗಳನ್ನ ಐಕಿ ಮನೆಗೆ ಸೊಸಿ ಮಾಡಿ ಕಳಿಸ್ಬಿಟ್ರೆ ಮುಗಿದೋದು. ನನ್ನ ಮಗಳನ್ನ ಏನ್ ಮಾಡಿ ಕೈ ಬಿಡ್ತಾಳ ಏನೈಕಿ? ಮೊದ್ಲು ಇದನ್ನ ಹೆಂಗ್ರ ಮಾಡಿ ಸ್ಟಾಪ್ ಮಾಡ್ಬೇಕು ನಾನು. ಏನ ನೀನಂತ ಅಣ್ಣ ಸಿಗಾಕ ನಾ 7 ಜನ್ಮದ ಪುಣ್ಯ ಮಾಡಿದ್ದೆ ನೋಡೋಣ. ಏನ ನಾನಂತೂ ರಾಖಿ ಹಬ್ಬ ಮುಗಿಯ ಮಟ್ಟ ಅಂತೂ ಇಲ್ಲಿಂದ ಜಾಗನ ಕದ್ಲಂಗಿಲ್ಲ ನೋಡೋಣ. ಕಾಲ್ ಕಿತ್ತು ಹೊರಗೆ ಇಡಂಗಿಲ್ಲ. ಇರವ ತಂಗಿ, ಗಣಪನ ಹಬ್ಬನ ಮುಗಿಸ್ಕೊಂಡ ಹೋಗು, ಯಾರು ಬೇಡಂದ್ರು. ಮುಗಿಸ್ಕೊಂಡು ಹೋಗು. ನಾನಲ್ಲಿ ಮಾಡುದು ಕೆಲ್ಸನ. ಕುಂತಲೆ ಚಾ ನೀರು ಎಲ್ಲ ಕೊಡ್ಬೇಕು. ನಾನು 4 ದಿನ ಮಾಡ್ತೀನಿ, ಆಮೇಲೆ ಇರ್ಲಿ ಮಾಡ್ತೀನಿ. ಓಡಿಸೋದು ನಂಗೆ ಗೊತ್ತೈತಿ. ಪ್ರೀತಿಯಿಂದ ಬಂದ್ರೆ ಕಮ್ಮು ತಾರಾ ತಿಗಡಿ ಬಾಲ ಬಂಗಡಿ ಮಾಡಿದ್ರ ಯುಗೋ ಅನ್ನೋದ. ಅಣ್ಣ ತಂಗಿ ಪ್ಲಾನು ಹೆಂಗ ಪ್ಲಾಪ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತೈತಿ. ತಡಿ ಮಾಡ್ತೀನಿ ನಿಮ್ಗ.
ಅಲ್ಲವಾ ತಂಗಿ ಒಟ್ಟು ಮಕ್ಕಂಡಿದ್ದೇಳ್ಬೇಕಿಲ್ಲ ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ನೋಡು ಕಣ್ಣೆಲ್ಲ ಒಳಗೋಗ್ಬಿಟ್ಟವು. ಎಣ್ಣ ಎಷ್ಟರ ಜೀವದಿಯ ಎಣ್ಣ ನೀ ನನ್ನ ಮೇಲೆ ಎಷ್ಟರ ಜೀವದಿಯ ನಮ್ಮ ಅವ್ಗೂ ಗೊತ್ತಾಗ್ಲಿಲ್ಲ ನನ್ನ ಸಂತ ನಿನಗ್ ಗೊತ್ತಾತ್ ನೋಡಣ್ಣ ಹೋದ್ ಜನ್ಮದಾಗ ನೀ ನನ್ನ ತಾಯಾಗಿದ್ದಿ ಏನಸ್ತತಿ ಅದಕ್ಕೆ ಈ ಜನ್ಮದಾಗ ಅಣ್ಣ ಆಗಿ ಬಂದಿ ಅಂತವೆಲ್ಲ ದೊಡ್ಡ ಮಾತು ಯಾಕವಾ ಒಳಗೋಗಿ ಒಟ್ಟು ರೆಸ್ಟ್ ಮಾಡ್ಕ ನಾನು ಹೊಲದ ಕಡೆ ಹೋಗಿ ಬರ್ತಾನೆ. ಹ್ಞೂ ಅಣ್ಣ ಹೋಗ್ಬಾ ನಾಳೆ ನನ್ನ ಮಗ ಬರ್ತಾನ ಆತಗ್ರವ ಬರ್ಲಿ. ಸರಿ ಸರಿ ನಾ ಹೋಗಿ ಬರ್ತೀನಿ ಅವ. ಹ್ಞೂ ಅಣ್ಣ ಹೋಗ್ಬಾ ಅಣ್ಣ ನಾನು ನೀನು ಬೀಗ ಬಿಕ್ತೀನಿ ಮೇಲೆ ನಮ್ಮ ಅಣ್ಣ ಹೂ ಅಂದ ಮೇಲೆ ಯಾರ್ದೇನು ನಡೆಯುವುದೈತಿ ಕೇಳುವುದೈತಿ ನಾ ಆಡಿದ್ದೆ ಆಟ ಇನ್ನು ಮೇಲೆ. ಹಾಯ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ ವೀರೇಶ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಇಷ್ಟಂತ ದಾರಿ ನೋಡ್ಲೇವಾ? ಹೊಟ್ಟೆ ರಾಸದ ಆವಾಗೈತಿ. ಲಗುನ ಬಂದ್ರೆ ಇಬ್ರು ಕುಂತು ಊಟ ಮಾಡಬಹುದು. ಪ್ರಸಾದ್ ಅವರು ಬಂದಿದ್ದನ್ನ ಹೇಳಬೇಕು. ಏನು ಮಾಡಲಿ, ಇನ್ನ ಬರಲಿಲ್ಲ. ಎಲ್ಲದನ ಅಂದ್ರೆ ಫೋನು ಎತ್ತವಲ್ಲ. ಥೋ ಈ ವೀರೇಶ ಇತ್ತಿತ್ತಾಗ ಭಾಳ ಉರ್ಯಾಕ ಕುಂತಾರ. ಏನು ಮಾಡ್ಬೇಕು? ಅಯ್ಯ ಬಂದ ಬಿಟ್ನಾ ವೀರೇಶ. ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ನಾನು ಒಳಗೆ ಹೋಗ್ಬೇಕು. ವೀರು ಕುಡ್ದು ಬಂದಿಯಾ? ಕುಡ್ದು ಬಂದಿ? ಯಶ್ ಮೇಘ ಕುಡ್ದು ಬಂದನಿ. ಯಾಕೆ ನಾ ಕುಡಿಬಾರ್ದ? ನಂಗೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟವು. ನಾ ಕುಡಿತನಿ, ಬೇಕಾದ್ ಮಾಡ್ತನಿ. ಹೂ ಆರ್ ಯು ಕೇಳಾಕ? ಐ ಆಮ್ ಯುವರ್ ವೈಫ್. ಕೇಳಾಕ? ವೀರೇಶ ಯಾಕೆ ಕುಡ್ಯಾಕ ಕುಂತಿ? ಅಲ್ಲ ಇದು ವಯಸ್ಸನ ಕುಡ್ಯಾಕ ಇತಿಮಿತಿ ಇಲ್ಲನ? ಅಯ್ಯೋ ದೇವ್ರಿ, ಇದು ಒಂದು ಹಾಳಾದ ಚಟ ಎಲ್ಲಿಂದ ಕಲ್ತಿ ಈಗ? ಹೊಣೆ ಬರೋ ನಂದು. ಬಾ ತಣ್ಣೀರ್ ಸ್ನಾನ ಮಾಡು, ಎಲ್ಲ ನಶಿ ಇಳಿತತಿ. ಹೋಗ ಟೆನ್ಷನ್ ಐತಿ ನನಗ. ಏನು ಅಲ್ಲಿ 40,000 ರೂಪಾಯಿ ಕಟ್ಟೋದೈತಿ, 40,000 ರೂಪಾಯಿ ಕೊಡು. ನಾನು ಅಲ್ಲಿ ಕಟ್ಟಿ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾನಿ. ಬೇಕಾಗಿಲ್ಲ, ನಾ ಹೇಳಾಕುಂತೀನಲ್ಲ, ನೀ ಯಾವ ರೊಕ್ಕನೂ ಕಟ್ಟೋದ್ ಬೇಕಾಗಿಲ್ಲ. ಪಾಪ ಪ್ರಸಾದ್ ಅವರು ಕಟ್ತೀನಿ ಅನ್ನಕುಂತಾರ, ಅವ್ರು ಕಟ್ಲಿ. ಅವ್ರ ಕಡೆ ಬೇಕಾದಷ್ಟು ರೊಕ್ಕ ಐತಿ, ಅವ್ರಿಗೆ ನಡೀತತಿ. ಅದು ಏನಂತಾರಲ್ಲ, ಹೊಟ್ಟಿಗಿಟ್ಟಿಲ್ಲ ಜುಟ್ಟಿಗೆ ಮಲಗಿ ಹೂ ಅನ್ನಂಗ ಆಕೇತ್ ನಮ್ ಬಾಳೆ. ಯು ಬ್ಯಾಡ್ ಗರ್ಲ್. ರೊಕ್ಕ ಅಂತ ಸಾಯ್ತಿ ನೀನು. ಅಯ್ಯಯ್ಯಯ್ಯ ಅರಮನೆ ಒಳಗಿಟ್ಟಿ ನೋಡು, ತಗೊಂಬಂದ ನನ್ನನ್ನ ರೊಕ್ಕದಾಗ ತುಂಬಿಸಿ ಇಟ್ಬಿಟ್ಟಿ ನೋಡು. ರೊಕ್ಕ ಅಂತ ಸಾಯಕ. ಯಾಕೆ ವೀರು ಹಿಂಗೆಲ್ಲ ಮಾತಾಡ್ತಿ? ರೊಕ್ಕ ಇದ್ರ ನಾನು ನೀನು ಮುಂದೆ ಚಂದಾಗಿ ಆರಾಮಾಗಿರ್ಬೋದಲ್ಲ ಅಂತ ಹೇಳಕುಂತ ನಾನು. ಎಲ್ಲದಕ್ಕೂ ತಪ್ಪು ಹುಡ್ಕೊಂತ ತಗ. ಲೋ ವೀರೇಶ, ಇದು ಒಂದು ಹಳಾದ ಮುದುಕಿ, ಅಷ್ಟು ಉಗಿದು ಕಳ್ಸಿದ್ರು ಮತ್ತೆ ಬರ್ತತಿ. ಛೇ ಲೋ ವೀರು. ಎಸ್ ಮೈ ಡಿಯರ್ ಮದರ್. ಏನ್ಲಾ ಕುಡ್ದು ಬಂದಿಯಾ? ಅಯ್ಯೋ ದೇವ್ರಿ, ಯಾಕಲ ಏನಾತ? ಕುಡಿಯುವಂತದ್ದು ಶಟಬ್ಯಾನಿ ಏನ್ ಬಂದತ್ ನಿನಗ ಅಂತೀನಿ ನಾನಾರ. ಅಯ್ಯೋ ಕುಡಿಯೋದ್ ಕಲ್ತ್ಬಿಟ್ಟೇನ್ಲ. ಬಾಡ್ಯಾ ನಿನ್ನ ಮಕ್ಕದ ಮೇಲೆ ಒಂದು 4 ಕೊಟ್ಟಿದ್ರ ದಾರಿಗೆ ಬರ್ತಿದ್ದಿ ನೀನು. ಹಲ್ಕಟ ಬಾಡ್ಯ ಕುಡ್ದು ಬಂದಾನಿವ. ಏ ಮೇಘ ಒಳಗೆ ಹೋಗುವ. ಇವನಿಗ ಒಂದ್ ವಾಟೆ ಮಜ್ಜಿಗೆ ಮಾಡ್ಕೊಂಬಂದು ಸುರಿ ಇವನು ಬಾಯಾಗ ಕುಡಿಲಿ, ಓಟ ನಶೆ ಇಳಿತತಿ. ಹೌದೌದು, ಇಲ್ಲಾಂದ್ರೆ ಒಂದ್ ಕಪ್ ಕಾಪಿಯರ ಮಾಡ್ಕೊಡು. ಅಯ್ಯೋ ನನ್ನ ಮಗನ ಹೆಂಗಿದ್ದಿಲ್ಲ, ಈ ಮುದೇವಿನ ಕಟ್ಕೊಂಡು ಹೆಂಗಾಗೋದಿಲ್ಲ ನೀನು. ಹೊಣೆ ಬರೋ ನಾ ಹೇಳಿದ್ನಿ ನಿನಗ, ಆ ಶ್ರೀದೇವಿ ಮಗಳು ಗಂಗಾನ್ ಕಟ್ಕೊರ್ಲಾ ಅಂತ. ನೀನು ಕೇಳ್ದೆ ನನ್ನ ಮಾತು. ಈ ಮುದೇವಿನ ಕಟ್ಕೊಂಡಿ ನೋಡು ಕುಡಿಯೋದ್ ಕಲ್ತಿ ಅವ್ರ ಅಣ್ಣನಂಗ. ಈ ನೋಡ್ ದಿನಕ್ಕ ಸಿಗರೇಟು ಗುಟಕ ಪಟಕ ಅಂತ ಏನೇನಾರ ಚಾಲು ಮಾಡ್ಬೇಡ್ಲ ಯಪ್ಪ ನೀನು. ಇರಬರ ಮರ್ಯಾದೆ ಕಳಿಬೇಡ್ಲ. ಕುಡಿಯುವಂತದ್ ಏನ್ ಆಗೇತ್ಲಾ ನಿನಗ? ಅತ್ಯಾರ ಈಗ ಏನ್ ಆಗ್ಬಾರ್ದು ಆಗೇತಿ ಅಂತ ನೀವು ಹಿಂಗೆಲ್ಲ ಬಾಯ್ ಮಾಡಕುಂತೀರಿ. ಅಷ್ಟಕ್ಕೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲೀರಿ. ಇವ್ರೇನ ಖಾಲಿ ಪಿಲಿ ಕುಡ್ದು ಬಂದಿಲ್ಲ. ಏನ ಪಾರ್ಟಿಗೆ ಹೋಗ್ಯಾರ, ಕುಡ್ದಾರ, ಬಂದಾರ. ಇವೆಲ್ಲ ರಿಚ್ ಪೀಪಲ್ ಈಗ ಕಾಮನ್. ನಮ್ಮಣ್ಣ ಕುಡಿತಿದ್ದ ಬಿಡ್ರಿ, ಗಟದಂಡೆ ಬೀಳ್ತಿದ್ದ, ಅದು ಬ್ಯಾರೆ. ಆದ್ರ ನನ್ನ ಗಂಡ ಕುಡ್ತಿದ್ದು ಆತರ ಅಲ್ಲ. ಇದೆಲ್ಲ ಪ್ರೆಸ್ಟೀಜ್ ಕುಕ್ಕರ್. ನಿನ್ನ ಬಾಯಾಗಿ ಇಷ್ಟ ಮಣ್ಣ ಹಾಕ ಗಂಡ ಕುಡ್ದು ಬಂದಾನ. ಓಟು ಕಾಜಿ ಮಮಕಾರ ಏನ್ ಐತಿ ನಿನಗ? ನಿನ್ನ ಸಿಗದಿ ಕಟ್ಲಿ ಕಪಾಳ ಗಡ್ಡಿ ಕೊಟ್ಟೆಂದ್ರ ನೋಡು. ನೀ ಅಂತ ಹೆಣ್ಮಗಳದಿಯ ನೀನು? ಕುಡ್ದಿದ್ದು ನನ್ನ ಗಂಡ, ನಿಮ್ ಗಂಡ ಅಲ್ಲ. ಏನ ನಮ್ಮನ್ನ ಹೊರಗೆ ಹಾಕಿದ ಮೇಲೆ ನೀವು ಯಾರೋ ನಾವ್ ಯಾರೋ? ಯಾಕ್ರಿ ನೀವು ಇಲ್ಲಿ ಮಾತಿಗೆ ಬರ್ತೀರಿ? ಏಯ್ ಮೇಘ, ನಮ್ಮವ್ವ ಹಾಕಿ ಬರ್ಲಿ ಬಿಡ್ಲಿ, ನೀ ಯಾರು ಕೇಳಾಕ? ಅಬ್ಬಬ್ಬಬ್ಬ, ನಿಮ್ಮವ್ವ ಆಕಿ ಆತ. ಇನ್ನು ಮೇಲೆ ನಾನು ಯಾರು ನೀನ್ ಯಾರು? ಇಲ್ಲಿಗೆ ಮುಗೀತು. ಹೋಗ್ ನಿಮ್ಮ ಅವನ ಕಡೆ. ನಾನರ ಇನ್ನು ಮೇಲೆ ನಿನ್ನ ಕೂಟ ಬಾಳೆ ಮಾಡಂಗಿಲ್ಲ. ಡೈವರ್ಸ್ ಕೊಟ್ಟು ಹೊಕ್ಕೆ ನಾನು. ಬಿಟ್ಟೋಗ್ಬ್ಯಾಡ ಮೇಘ, ಬಿಟ್ಟೋಗ್ಬ್ಯಾಡ. ನಾನೇನ್ ಸತ್ತು ಗುಟಕ್ ಕುಂತಿಲ್ಲ. ಏನ ಮನಿ ಬಿಟ್ಟು ಹೊಂಟಾನಿ? ಹೊಳೋದು ಮನಿ ಬಿಟ್ಟು ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಂತಾನು ಗೊತ್ತಿಲ್ಲ. ಇಲ್ಲಿ ಶೆಟ್ಟಿ ಬೇಕ ನಾನು. ನೀ ಕುಡ್ದು ತೂರಾಡಿದ್ರೆ ನಿಮ್ಮವ್ ಬಂದ ನನಗ್ ಬೈತಾಳ. ಯಪ್ಪ ತಂದೆ, ನೀ ಮಾತ್ರ ಕುಡ್ದು ಬರಬೇಡ ಇನ್ನೊಮ್ಮೆ. ನಂಗೂ ಕುಡಿಯೋದು ಅಂದ್ರೆ ಆಗಂಗಿಲ್ಲ. ಹಿಂಗ ಹೇಳು. ಅದನ್ನ ಬಿಟ್ಟು ನನ್ನ ಗಂಡ ಕುಡಿತಾನ, ಪ್ಯಾಸನ ಮಾಡ್ತಾನ. ಪ್ರೆಸ್ಟೀಜ್ ಕುಕ್ಕರ್ ಅಂದ್ರ ಎತ್ತೊಟ್ಟಿಗ ಉರಿತತಿ. ಮುಂದೆ ನಿನಗೂ ಮಕ್ಕಳಾದಾಗ ಅವು ಕುಡಿತಾವಲ್ಲ, ಅವಾಗ ಗೊತ್ತಾಕೈತಿ ನಿನಗೆ ಹೊಟ್ಟಿ ಉರಿ. ಯವ್ವ ಕೊಡ್ದಿದ್ದ 19 ಎಳ್ಸಾ ಕೂತಿಯಲ್ಲ ಬೇ, ಈ ಜಗಳ ಮಾಡಿ ಹೋಗಬೇ ಮನೀಗ. ಅಯ್ಯೋ ಬಿದ್ದಿದ್ದಿಲ್ಲ. ಇಲ್ಲ ಬೇವ, ನಾನು ಕುಡ್ದಿನಿ, ಆದ್ರೆ ಅಷ್ಟೊಂದು ಕುಡ್ದಿಲ್ಲ. ಸ್ವಲ್ಪ ಕುಡ್ದನಿ. ಕುಡ್ದಿದ್ದ ಹತ್ತೈತಿ, ಜಾಸ್ತಿ ಹತ್ತಿಲ್ಲ. ಸ್ವಲ್ಪ ಹತ್ತತಿ. ಹೊಣೆ ಬೋರ
ದಿನ ನಮ್ಮ ಅಣ್ಣಂದು ಕಾಟ ಆತು ಈಗ ಇವಂದು ಹೋಗ ಚಾರ ಏನಾರ ಮಾಡ್ಕೊಂಡು ಬಂದು ಕುಡ್ಸವ್ನೀಗ ನಾ ಯಾಕೆ ಮಾಡ್ಕೊಂಡ್ ಬರ್ಲಿ ನಾ ಏನ್ ಕುಡಿ ಅಂತೀನಿ ನಾನು ಬೇಕಂದ್ರ ನಶೆ ಇಳಿದ ಮೇಲೆ ಒಳಗ್ ಬರ್ತಾನ ಕುಡ್ದು ಒಳಗ್ ಬರ್ತೀನಿ ಅಂದ್ರೆ ನಾ ಬಿಡಂಗಿಲ್ಲ ಏಯ್ ನೀ ಯಾರ ನನಗ್ ಬರ್ಬೇಡ ಅನ್ನಕ ನಂದ ಮನಿ ನಾ ಬಾಡ್ಗಿ ಕಟ್ಟಾವ ಅಬ್ಬಬ್ಬಬ್ಬ ಮಾತು ಕುಡ್ದಾಗ ಮನಾರ್ ಮಾತಾಡ್ತಿ ಬಿಡು ವೀರೇಶ ನನ್ ರೊಕ್ಕ ನಾ ಕುಡಿತಾನೆ ಏನ ನಾ ದುಡಿತೀನಿ ನನ್ನ ಇಷ್ಟ ನೀ ಯಾರು ಕೇಳಾಕ ಪಾಪ ಅಡ್ಡ ಶೆಟ್ಟಿ ತಾನ ಖರೆ ಆದ್ರ ಕುಡಿಯ ಚಟ ಇದ್ದಿದ್ದಿಲ್ಲ ವೀರೇಶ್ಗ ಈ ಕುಡಿಯೋದನ್ನು ಕಲ್ತು ಬಿಟ್ಟಾನ ಹೆಂಡ್ತಿ ಗುಟ್ಟು ರಟ್ಟಾಗೈತಿ ಅನ್ನಿಸ್ತತಿ ಅದಕ್ಕೆ ಹಿಂಗೆ ಮಾಡಾಕುಂತಾನ ಹಿಂಗಾಗ್ಬಾರ್ದಿತ್ತು ವೀರೇಶ್ಗಾಗ್ಲಿ ಸುಮಿತ್ರಕ್ಕಗಾಗ್ಲಿ ಹಿಂಗಾಗ್ಬಾರ್ದಿತ್ವಾ ಯಾಕ್ಲ ವೀರೇಶ ಕುಡ್ದು ಬಂದಿ ಏನಾಗೈತ್ಲ ನಿನ್ನ ಮನಸ್ಸಿನಾಗ ಏನೈತಿ ಹೇಳು ಏನಾರ ಚಿಂತೆ ಹಚ್ಕೊಂಡಿ ಏನು ಏನಾರ ತ್ರಾಸ ಆಗಾಕುಂತಾನ ಖರ್ಚಿಗೆ ರೊಕ್ಕ ಬೇಕೇನ ನನ್ನ ಕಡೆ 4,000 ಅದಾವಪ್ಪ ಬೇಕಂದ್ರೆ ಕೊಡ್ಲೇನ ನಿನ್ನೆ 4,000 ರೂಪಾಯಿ ಇಲ್ಲ ಅಂತ ಜಗಳ ಆಡಾಕುತ್ತಿದ್ಲು ಈಗಾಗಲೇ ಮತ್ತೆ 4,000 ಬಂದ್ವಾ ಬಲೆ ಮುದಿಕಿದಾಳ ಎಲ್ಲಿಂದ ರೊಕ್ಕ ತೆಗಿತಾಳೋ ಏನೋ ಒಂದು ಗೊತ್ತಾಗಂಗಿಲ್ಲ ಅತ್ಯಾರ ಹೌದ್ರಿ ಅವ್ರಿಗೆ ಸಂತಿ ಸಾಮಾನ್ ತರಕ ರೊಕ್ಕಿಲ್ಲ ಅಂತ ಮನ್ಸಿಗೆ ಬಹಳ ಚಿಂತಿ ಹಚ್ಕೊಂಡು ಹಿಂಗಾಗ್ಬಿಟ್ಟಾರ್ರಿ ಅವ್ರು ಇದ್ರ ಕೊಟ್ಟು ಬಿಡ್ರಿ 4,000 ರೂಪಾಯಿ ಅವ್ರ ಖರ್ಚಿಗೆ ಆಗ್ತತಿ ಏ ಪಡಪೋಸಿ ಬಾಯಿ ಮುಚ್ಕೊಂಡು ನಿಂತಿ ಚಲೋ ಆತು ಇಲ್ಲಂದ್ರ ನೋಡು ಇಲ್ಲಿ ಎಟ್ಟಕ್ಕೆರವ ತಗೋಬೇಕಾಕೈತಿ ನನ್ನ ಮಗನ ಹಾಳು ಮಾಡಿದ್ದಿಲ್ಲ ಎಷ್ಟು ಚಂದಿದ್ದ ನನ್ನ ಮಗ ಒಂದು ದಿನ ಕುಡಿತಿದ್ದಿದ್ದಿಲ್ಲ ಈಗ ಕುಡಿಯೋದ್ ಕಲ್ತಾನ ಹಿಂಗ ಕುಡಿಲೇವ ನಿನಗ ಬಾರಿಸ್ತಾನ ಮಕ್ಕದ ಮೇಲೆ 4 ಗೊತ್ತಾಕೈತವಾಗ ರೊಕ್ಕ ಬೇಕಂತ ರೊಕ್ಕ ಮುಚ್ಕೊಂಡು ನಿಂತಿ ಚಲೋ ಆತು ಏನಾರ ಮಾಡ್ಕರಿ ವೀರೇಶ ನಿನ್ ನಶೆ ಇಳಿದ ಮೇಲೆ ಒಳಗ್ ಬರ್ಬೇಕಾ ಇಲ್ಲಂದ್ರ ನೋಡು ಸರಿ ಇರಂಗಿಲ್ಲ ನನ್ನ ಮನಿ ನನ್ನ ಮಾತು ನೀ ಯಾರು ಕೇಳಕ್ಕಂತ ಅವಾಗ್ಲೇ ಕೇಳಿಲ್ಲ ಇರಂಗಿತ್ತು ಇರು ಇಲ್ಲಂದ್ರೆ ಬಿಟ್ಟು ಕೊಟ್ಟು ನಡಿ ನಿನ್ನಂತ ಹೆಣ್ಣಿನ ಜೋಡಿ ಬಾಳಕ್ ನಂಗೆ ಇಷ್ಟ ಇಲ್ಲ ನೀನು ಸರಿ ಇಲ್ಲ ನೀನು ಏನ ನಾನು ಸರಿ ಇಲ್ಲ ನಾ ಏನ್ ಮಾಡೇನಿ ಹೊತ್ತೊತ್ತಿಗ ಊಟ ಮಾಡಿ ಹಾಕ ಕೂತೀನಿಲ್ಲ ಇಲ್ಲ ನೀ ಸರಿ ಇಲ್ಲ ನೀ ಸರಿ ಇಲ್ಲ ಅಷ್ಟೇ ನನ್ಗೆ ಹೆಂಗ್ ಇಷ್ಟನೋ ಹಂಗಿರ್ತಾನ ನಾನು ಕುಡ್ದು ಬಂದಾಗ ಏನೇನಾರ ಮಾತಾಡ್ತಾನ ಛೇ ಇವನು ಕುಡ್ದು ಬಂದು ಏನೇನಾರ ಮಾತಾಡಿದ್ರ ನಾ ಯಾಕೆ ಇಷ್ಟು ಮನ್ಸಿಗೆ ಹಚ್ಕೋಬೇಕು ಹೋಲಿ ಬಿಡು ನಶೆ ಇಳಿದ್ಮೇಲೆ ತಾನ ಮಾತಾಡ್ತಾನ ಹಣೆ ಬಾರ ಎಷ್ಟು ಹೊಟ್ಟೆಸುವಾಗಿತ್ತು ಒಂದು ತನ್ನನು ನೋಡ್ಲಾರ್ದಂಗ್ ಮಾಡ್ದ ಕುಡ್ದು ಶೆಟ್ಯಾದ್ರಾಗ ಏನ್ ಸುಖ ಆಯ್ತಾ ಏನೋ ಅದು ಒಂದು ಗೊತ್ತಿಲ್ಲ ಯಾಕೆ ಕುಡಿತಾವೋ ಏನೋ ಹೆಣ್ಮಕ್ಳ ಜೀವನ ಹಾಳು ಮಾಡಾಕ ಲೋ ವೀರೇಶ ಛೇ ನೋಡ್ದೇನ ದೇವ ನನ್ನ ಮಗ ಹೆಂಗಿದ್ದ ರಾಜನಂಗಿದ್ದ ಇವಾಗ ನೋಡಿ ಹೆಂಗಾಗ್ಯಾನ ಏನ್ ಮಾಡ್ಬೇಕವಾ ಇವು ಲವ್ ಪವು ಮಾಡ್ಕೊಂಡು ಮದ್ವಿ ಆಗ್ಬಿಡ್ತಾವು ಎಲ್ಲಾರ್ದು ಅಲ್ಲ ನಿನ್ನ ಮಗಂದ ಹೇಳಾಕುಂತ ನಾನು ಖರೇನೋ ಕೆಲವೊಬ್ರು ಭಾರಿ ಒಳ್ಳೆಯವ್ರು ಇರ್ತಾರವ ಅಂತವ್ರಿಗಲ್ಲ ಮತ್ತ ಹಿಂಗತೆ ನೋಡು ಮದುವೆ ಆದ ಮೇಲೆ ಅತ್ತಿ ಮನೆಗೆ ಇರ್ಲಾರ್ದ ಹಿಂಗತೆ ಬ್ಯಾರೆ ಆಗಿ ತ್ರಾಸ್ ಮಾಡ್ಕೋತಾವಲ್ಲ ಅವ್ರಿಗೆ ಹೇಳಾಕುಂತಾನಿ ಈ ಮೇಘಾಗ ಹೇಳಾಕುಂತಾನ ನಾನು ಆದ್ರೂ ದಾರಿ ತಪ್ಪ್ಯಾಳಲ್ಲ ಅದಕ್ಕೇನಾರ ವೀರೇಶಿಗೆ ಸಿಟ್ಟು ಬಂದಿರ್ಬೇಕು ದಾರಿ ತಪ್ಪ್ಯಾಳ ಅಂದ್ರ ಏನದ್ರ ಅರ್ಥ ಇಷ್ಟೆಲ್ಲ ಆಗೈತ ಅಲ್ಲ ನಂಗೊಂದು ಮಾತು ಗೊತ್ತಿಲ್ಲಲ್ಲ ತಾರವನ ಕಣ್ಣಾರೆ ಕಂಡಾಳಂತವ ಏನ ಹೋಲಿ ಬಿಡು ಕಂಡೋರ್ ಮಾತು ನಮಗೆ ಯಾಕವಾ ನಾ ಹೇಳಿನಿ ಅಂತ ಹೇಳ್ಬೇಡ ಮತ್ತೆ ಏನ ಬರ್ತೀನವ ಅನ್ನಕ್ಕಿಟ್ಟ ನಿಮ್ಮತ್ತ ಹೊತ್ತಿತ್ತಂದ್ರ ನನ್ನ ಗಂಡ ನಂಗೆ ಬಾರ್ಕೊಲ್ಲ ತಗೊಂತಾನ ಬರ್ತೀನಿ ತಗರ ಸುಮಿತ್ರಕ್ಕ ಅಯ್ಯೋ ಪಡಪೋಸಿ ಮಾರಿದ ನನ್ನ ಮಗನ ಮೋಸ ಮಾಡ್ಬಿಟ್ಲ ಈಕಿ ತಡಿಕಿನ ಮಾಡ್ತಾನೆ ಮೊದ್ಲು ನನ್ನ ಮಗ್ ಹೇಳ್ತಾನೆ ಈ ಸುದ್ದಿನ ವೀರೇಶಿಗ ಎಚ್ಚರಾಗ್ಲಿ ನಶೆ ಇಳಿಲಿ ಹೇಳ್ತಾನೆ ಈಕಿನ ಡೇಬರ್ಸ ಕೊಟ್ಟು ಬಿಡ್ಬೇಕು ನನ್ನ ಮಗ ಹಂಗ್ ಮಾಡ್ತೀನಿ ನಾನು